ನಿಮ್ಮ ಅಣ್ಣ ಬರ್ತಾ ಇರೋದು ನಿನ್ನ ನೋಡಕ್ಕೆ, ಮನೆ ನೋಡೋದಕ್ಕಲ್ಲ. ಆದ್ರೂ ಮನೆ ಗಲೀಜಾಗಿದ್ರೆ ಅವನೇನು ಅನ್ಕೋಬೇಡ. ಆಯ್ತಾ ನಿಂದು ಕ್ಲೀನಿಂಗ್ ಎಲ್ಲ? ಆಯ್ತಪ್ಪ. ಇವ್ರದೊಂದು ಮುಗಿದಿರೋ ಕತೆ. ವೀಣಾ, ಏನಂತಮ್ಮ ಒಂದು ಕತೆ? ಅಯ್ಯೋ ಏನಿಲ್ಲ ಮಾಮ, ಅದೇ ನರಸಿಂಹ ಮಾವ ಮನೆಗೆ ಬರ್ತಿದಾರಲ್ಲ, ಅದಕ್ಕೆ ತಾನು ಹೊರಗಡೆ ಬಂದು ಮಾತಾಡ್ಸಲ್ಲ ಅಂತ ಕೇಳ್ತಿದ್ದಾರೆ. ಪಾಪ ಸಂತು, ನಮ್ಮ ಅಣ್ಣ ಬರ್ತಾನೆ ಅಂತ ಖುಷಿಯಾಗಿದ್ದ. ಈಗ ಹೊರಗಡೆನೂ ಬರೋ ಹಾಗಿಲ್ಲ, ಯಾರ ಹತ್ರನೂ ಮಾತಾಡೋ ಹಾಗೂ ಇಲ್ಲ. ಪರವಾಗಿಲ್ಲ ಬಿಡಿ ಅತ್ತೆ, ಹುಷಾರಾದ್ಮೇಲೆ ಎಷ್ಟು ಬೇಕಿದ್ರೂ ಮಾತಾಡ್ಬೋದು. ಹೇಳಿ ಕೇಳಿ ಅದು ವೈರಲ್ ಫೀವರು, ಅವ್ರು ಆಚೆ ಬರೋದು, ನಮ್ಮ ಹತ್ರ ಎಲ್ಲ ಮಾತಾಡೋದು, ಮನೆ ಮಂದಿಗೆಲ್ಲ ಅಂಟಿಸೋದು, ಯಾರಿಗೆ ಬೇಕು ಹೇಳಿ. ನಾನು ವೆಂಕಿನ ಕಳಿಸಿ ಹಣ್ಣು ಮತ್ತು ಸ್ವೀಟ್ಸ್ ಎಲ್ಲ ತರಿಸ್ಕೋತೀನಿ. ಶಲ್ವಿ ಬಂದು ಒಬ್ಳೆ ಬಂದಿದೀಯಾ? ವೆಂಕಿಯಲ್ಲಿ ಅದು ಒಂದು ಅರ್ಜೆಂಟ್ ಆರ್ಡ್ರ್ ಇತ್ತಾ, ಅದಕ್ಕೆ ವೆಂಕಿ ಮುಗಿಸ್ಕೊ ಬರ್ತೀನಿ ಅಂತ ಹೋದ್ರು. ಅಯ್ಯೋ ಹೌದಾ? ಚಲ್ವಿ, ನೀನೇ ಒಂದು ಸ್ವಲ್ಪ ಹೊರಗಡೆ ಹೋಗಿ ಹಣ್ಣು ಮತ್ತು ಸ್ವೀಟ್ಸ್ ಎಲ್ಲ ತಂದು ಕೊಡ್ತೀಯಾ? ನಾನು ಸ್ವಲ್ಪ ಅಡುಗೆ ಕೆಲಸ ಶುರು ಮಾಡ್ತೀನಿ. ಆಯ್ತಕ್ಕ, ನಾನು ಹೋಗಿ ತಗೋಬರ್ತೀನಿ. ಓ ಅತ್ತೆ, ಏನ್ ನಿಮ್ಮ ಅಣ್ಣ ಬರ್ತಾರೆ ಅಂತ ನಿಮ್ ಮುಖ ಬಾರಿ ಹೊಳಿತೈತೆ. ಹಾಗೇನಿಲ್ಲ ಚೆನ್ನಿ, ಕೆಲವು ಸಂಬಂಧಗಳು ದೂರ ಆದಾಗ ಎಷ್ಟು ದುಃಖ ಆಗತ್ತೋ, ಹತ್ರ ಆದಾಗ ಅಷ್ಟೇ ಸಂತೋಷ ಆಗತ್ತೆ. ಎಷ್ಟೋ ವರ್ಷದ ನಂತರ ನಮ್ಮ ಅಣ್ಣ ಬರ್ತಿದ್ದಾನಲ್ಲ, ಅದಕ್ಕೆ ಇಷ್ಟೊಂದು ಖುಷಿ. ಆದರೂ ಈ ಖುಷಿನೆಲ್ಲ ನೋಡೋದಕ್ಕೆ ನಮ್ಮ ಅತ್ತಿಗೆ ಇರಬೇಕಾಗಿತ್ತು. ಲಕ್ಷ್ಮಿ, ಹಾಗ್ಯಾಕೆ ಅನ್ಕೊಳ್ತೀಯ? ಅವ್ರು ಇಲ್ಲೇ ಇರ್ತಾರೆ, ನಮ್ಮ ನಗುನಲ್ಲೇ ಇರ್ತಾರೆ. ಅದಕ್ಕೆ ಹೇಳೋದು, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಅವ್ರು ನೋಡ್ತಾ ಇರ್ತಾರೆ ನಿನ್ನನ್ನು. ಚಲ್ವಿ, ಮಾತಾಡ್ತಾ ನಿಂತ್ರೆ ನಾವು ಇಲ್ಲೇ ಇದ್ಬಿಡ್ತೀವಿ. ನೀನು ಹೋಗಿ ಹಣ್ಣು ಸ್ವೀಟ್ಸ್ ಎಲ್ಲ ತೊಗೊಂಡು ಬಾ, ನಾನು ಅಡುಗೆ ಕೆಲಸ ಶುರು ಮಾಡ್ತೀನಿ.